ಹಾರ್ಲಿಕ್ಸ ಕುಡಿತಿದ್ಯಾ? ಏನಿಲ್ಲಲ್ಲ. ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಮನೆಗೆ ಇವತ್ತು ನನ್ನ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ದರು. ನೈಟ್ ಇದು, ಬೆಳಗ್ಗೆ ಸ್ವಲ್ಪ ಫಂಕ್ಷನ್ ಇದೆ. ಸೊ ಹಾಗಾಗಿ ಎಲ್ಲ ಶನಿವಾರ ಸಂಜೆನೇ ಎಲ್ಲರೂ ಮನೆಗೆ ಬಂದಿದ್ದರು. ನೋಡಿ ಇಲ್ಲಿ ನನ್ನ ತಂಗಿ ಮಗಳು ಹಾಲು ಕುಡಿಯೋಕ್ಕೆ ತುಂಬ ಹಠ ಮಾಡ್ತಿದ್ಲು. ಮುಖಕ್ಕೆಲ್ಲ ನೇಲ್ ಪಾಲಿಶ್ ಹಚ್ಕೋತೀನಿ ಅಂತ ಹೇಳಿ ಮುಖಕ್ಕೆಲ್ಲ ಹಚ್ಕೊಂಡಿದ್ದಾಳೆ. ಹಾಗೆ ಎಲ್ರಿಗೂ ನಮಸ್ಕಾರ ಆಯಿತಾ. ಎಲ್ರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಗ್ ಕಂಟಿನ್ಯೂ ಆಗುತ್ತೆ. ಫುಲ್ ವೀಡಿಯೋನ ನೋಡಿ, ಎಲ್ಲರೂ ಕೂಡ ಸ್ಕಿಪ್ನ ಮಾಡಬೇಡಿ, ಓಕೆನಾ? ನಿಮಗೆ ಹಾಸನ ಇಷ್ಟನಾ ಕೋಗ್ಲುವಾಡಿ ಇಷ್ಟನಾ? ಬಿಳುಗುಲಿ ಇಷ್ಟನಾ ಹಾಸನ ಇಷ್ಟನಾ? ಹಾಂ, ಹಾಸನ ಇಷ್ಟ ಇಲ್ವಾ? ಹಾಂ, ಇಲ್ಲೇ ಇರ್ತೀಯ ದೊಡ್ಡಮ್ಮನ ಮನೆ? ಇರಲ್ವಾ? ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲಾ? ಹಾಂ, ಇದೇನಿದು ಹಚ್ಕೊಂಡಿರೋದು ನೀನು ಕೆನ್ನೆಗೆ? ಏನು ಹಚ್ಕೊಂಡಿದ್ಯಲ್ಲ ಕೆನ್ನೆಗೆ? ಹಾಂ, ಏನೇನು? ನೇಲ್ ಪಾಲಿಶ್. ಹೌದಾ? ಹಂಗೆಲ್ಲ ಹಚ್ಕೋತಾರಾ? ನಮ್ಮ ರಾಜ್ಯ ಯಾವುದು ಮಗಳು? ನಮ್ಮ ರಾಜ್ಯ ಯಾವುದು? ಹಾಂ, ಜೋರಾಗಿ ಹೇಳಬೇಕು. ಹೌದಾ? ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಹಾಂ, ಯಾರು ಹೇಳಿ? ಯಾರು? ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು? ಯಾರಪ್ಪ ಅದು? ಹೇಳ್ಬೇಕಪ್ಪ ನೀವೇ. ಹೇಳು ಮನೆ, ನಿಂಗೆ ಗೊತ್ತಲ್ಲ. ಯಾರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ? ಸಿದ್ದರಾಮಯ್ಯ. ಓ ಕರೆಕ್ಟ್. ಭಾರತ ದೇಶದ ಪ್ರಧಾನಮಂತ್ರಿ? ಹಾಂ, ಮೋದಿ ತಾತ. ವೆರಿ ಗುಡ್. ನಮ್ಮ ದೇಶ ಯಾವುದು? ನಮ್ಮ ದೇಶ ಯಾವುದು ಮಗಳು? ಪಿರಿಯಾಪಟ್ನ. ಭಾರತ. ನಮ್ಮ ಜಿಲ್ಲೆ? ನಮ್ಮ ರಾಜ್ಯ? ನಮ್ಮ ತಾಲೂಕು? ಗುಡ್, ವೆರಿ ಗುಡ್. ಹಾಂ, ನಮ್ಮ ದೇಶ ಯಾವ್ದು ಹೇಳು? ಅಲ್ಲ, ನಮ್ಮ ದೇಶ ಭಾರತ. ಹಾಂ. ನಮ್ಮ ಭಾಷೆ ಕನ್ನಡ. ನಾವು ಎಲ್ಲಿಗೆ ಬಂದಿದ್ದೀವಿ ಇವತ್ತು? ಎಲ್ಲಿಗೆ? ಏನಿಗೆ ಬಂದಿದ್ದೀರಾ? ಹಾಸನ್ಗೆ? ಫಂಕ್ಷನ್ಗೆ. ಏನು ಫಂಕ್ಷನು? ಸೀಮಂತ. ಯಾರ್ದು? ಪುಣ್ಯ ಚಿಕ್ಕಿ. ಹಾಂ ಹಾಂ, ಪುಣ್ಯ ಆಂಟಿದ. ಸೂಪರ್. ಯಾವಾಗ ಹೋಗೋದೇಳು? ನಾಳೆನಾ? ಸರಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಹಾಂ, ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಳು. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನೇನು? ಎಲ್ಲೂ ಹಾಲು ಕುಡಿಬೇಕು. ಇವಾಗ ಇದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು, ಆಯಿತಾ? ಹಾಂ, ಚೆನ್ನಾಗಿ ಹಾಲು ಕುಡಿಬೇಕು. ನೀನೇ ಇಸ್ಕೊಂಡು ಕುಡಿ ಮಗಳು. ಈಗ ಮಗಳು ನೀನೇ ಬಿಡ್ರೆ ಅವಳೇ ಇಸ್ಕೊಂಡು ಕುಡಿತಾಳೆ. ಅವಳು ವಿಡಿಯೋಗೆ ಬರ್ತಾಳೆ ಇವತ್ತು. ಯೂಟ್ಯೂಬ್ಗೆ ಹಾಕ್ತೀನಿ. ಅವ್ರ ಅಜ್ಜಿ ಎಲ್ಲ ನೋಡ್ತಾರೆ. ಹಲೋ ಮಗಳು. ಕುಡಿ ಮಗಳು, ನೀನೆ ಚೆನ್ನಾಗಿ ಕುಡಿ ಮಗಳು. ನೀನೆ ನಿಧಾನ ಕುಡಿಬೇಕಾಯ್ತಾ? ನಿಧಾನ ಕುಡಿಬೇಕು. ಜಾಣ ಮಗಳು ಅದು. ಬೇಗ ಕುಡಿಬೇಕು. ಅಯ್ಯೋ ಅಯ್ಯೋ ಅಯ್ಯೋ. ಪರವಾಗಿಲ್ಲ. ಕುಡಿ ಬಿಡು, ನಾನು ಒರೆಸ್ತೀನಿ. ಕುಡಿ ಮಗಳು.
ಇನ್ನು ಸ್ವಲ್ಪ ಇದೆ, ಕುಡಿದ್ಬಿಡಿ. ಕುಡಿತೀರಾ? ನಿಧಾನ 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 ಕುಡಿಬೇಕು, ನಿಧಾನ ಕುಡಿಬೇಕು. ಖಾಲಿನಾ? ಖಾಲಿ. ಓಕೆ, ಬಾಯ್ ಎಲ್ರಿಗೂ ಅನ್ನು. ಇಲ್ಲಿ ನೋಡಿ ಹೇಳ್ಬೇಕು. ಎಲ್ರಿಗೂ ಬಾಯ್. ಗುಡ್ ನೈಟ್. ಗುಡ್ ನೈಟ್ ಹೇಳು. ಗುಡ್ ನೈಟ್ ಹೇಳು. ಗುಡ್ ನೈಟ್. ನಾಳೆ ಸಿಗೋಣ. ನಾಳೆ ಲಾಗಲ್ಲಿ ನಾಳೆ ಲಾಗಲ್ಲಿ ಸಿಗೋಣ. ನಾವೆಲ್ಲ ಮಲ್ಕೊಂಡ್ರೆ ಅವಳು ಮಲ್ಕೊತಾಳೆ. ಕಟ್ಟು ಮಗಳು. ಹೆಂಗೆ ಕಟ್ಟೋದು? ಇಲ್ಲಿ ಹಿಂಗೆ 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 ತಗೊಂಡು ಹಿಂಗೆ ಹಾಕಿ ಇಲ್ಲಿ ಹಿಂಗೆ ಹಾಕಿ ಹಿಂಗೆ ಕಟ್ಟೋದು. ಕಟ್ಟು. ದೊಡ್ಡಮ್ಮಂಗೆ ಹೆಲ್ಪ್ ಮಾಡ್ತಾಳೆ ಅಲ್ವಾ ಮುದ್ದು? ವಾ, ಹೆಂಗೆ ಮಗಳು ಹೂ ಕಟ್ಟೋದು? ಹಂಗ ಮುದ್ದು, ಹಂಗ ಹೂ ಕಟ್ಟೋದು? ಹಾಗೆ ಹೂ ಕಟ್ಟೋದ? ಹಾಗೆ ನೈಟ್ ನನ್ನ ಮಗಳು ಜೊತೆಗೆ ಸ್ವಲ್ಪ ಹೂ ಕಟ್ತೀನಿ ಅಂತ ಹೇಳಿ ನನ್ನ ಜೊತೆ ಕೂತಿದ್ಲು. ಅಷ್ಟರೊಳಗಾಗಲೇ ಎಲ್ಲರೂ ಮಲ್ಕೊಂಡು ಎದ್ದೇಳಿ ನೋಡಿ, ಟೈಮ್ ಕೂಡ 3:37 ಆಗಿದೆ. ನಾನು ಕೂಡ ಬೇಗನೆ ಎದ್ದು ರಂಗೋಲಿ ಎಲ್ಲ ಬಿಡಿಸಿ ಹೊರಗಡೆ ದೀಪ ಕೂಡ ಹಚ್ಕೊಂಡೆ. ಹಾಗೆಯೇ ನನ್ನ ತಂಗಿ ಬೇಗ ಎಲ್ಲರೂ ಎದ್ವಿ ಬೇಗನೆ, ಯಾಕೆಂದರೆ ಮಂಡ್ಯಕ್ಕೆ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಹಾಸನಿಂದ ಬೇಗನೆ ಹೊರಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಾವು ಕೂಡ ಮನೇಲಿ ಬೇಗನೆ ಎದ್ದು ಎಲ್ಲ ರೆಡಿ ಆದ್ವಿ. ಹಾಗೆಯೇ ನನ್ನ ತಂಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಹೊರಗಡೆ ಎಲ್ಲ ಡೋರ್ ಹತ್ರ ಎಲ್ಲ ಕ್ಲೀನ್ ಹೊಸಲೆಲ್ಲ ತೊಳೆದು ಪೂಜೆನ ಮಾಡಿ ನಾನು ಕೂಡ ಬೇಗ ಎದ್ದು ಮನೇಲಿ ಕೂಡ ಬೇಗ ಪೂಜೆನ ಮುಗಿಸ್ಕೊಂಡ್ವಿ. ಅಷ್ಟರೊಳಗೆ ಎಲ್ಲರೂ ಸ್ನಾನ ಎಲ್ಲ ಮುಗಿಸಿ ಎಲ್ಲರೂ ಕೂಡ ಮಕ್ಕಳೆಲ್ಲ ರೆಡಿ ಆಗಬೇಕಲ್ಲ, ಹಾಗಾಗಿ ನೋಡಿ ನಾನು ಕೂಡ ಈ ಥರ ಸಿಂಪಲಾಗಿ ಪೂಜೆನ ಕೂಡ ಮಾಡಿಕೊಂಡೆ. ನನ್ನ ತಂಗಿ ಮಗಳು ಕೂಡ, ನನ್ನ ತಂಗಿ ಮಗಳು ಬಂದರೆ ಮನೇಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಡೀ ದಿನ ಅವಳ ಜೊತೆ ಮಾತಾಡೋದು, ಕ್ಯೂಟಾಗಿ ಮಾತಾಡ್ಕೊಂಡಿರ್ತಾಳೆ. ಅವಳ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ. ಹಾಗೆಯೇ ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ಈ ರೀತಿಯಾಗಿ ರೆಡಿ ಕೂಡ. ಎಲ್ಲಿ ಹೋಗ್ತಾ ಇದ್ದೀವಿ? ಮಂಡ್ಯ. ಏನಕ್ಕೆ? ಸೀಮಂತ. ಯಾರ್ದು? ಪುಣ್ಯ ಚಿಕ್ಕಿ. ಯಾರ್ದು? ಪುಣ್ಯ ಚಿಕ್ಕಿದಾ? ಇವಾಗ ಹೋಗೋಣ ಎಲ್ಲರೂ, ಹೊಡೋಣ. ತಿಂಡಿ ಏನು ತಿಂದೆ? ಏನು ಅಡಿರೋ ಬಂದರು? ಹಾಗೆಯೇ ನಾವು ಕೂಡ ನಮ್ಮ ಮನೆಯಿಂದ ಇಲ್ಲಿಂದ ಕೃಷ್ಣನಗರ ಅಂತ ಇದೆ, ಅಲ್ಲಿಗೆ ಹೋಗಿ, ಅದು ನಮ್ಮ ಆಂಟಿ ಮನೆ, ಅಲ್ಲಿಗೆ ಹೋದ್ವಿ. ನೋಡಿ ನನ್ನ ಮಗಳಲ್ಲಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಹೇಳಿ. ಅವಳಿಗೆ ಅಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ, ಹಾಗಾಗಿ ಡ್ಯಾನ್ಸ್ ಮಾಡೋಕ್ಕೆ ಕಂಫರ್ಟಬಲ್ ಅನಿಸ್ತಿರ್ಲಿಲ್ಲ. ಸುಮಾರು ಹೊತ್ತು ಆ ಡ್ಯಾನ್ಸಿಗೆ ಹಾಕ್ಕೊಂಡು ಬ್ಯಾಂಗಲ್ ಬಂಗಾರಿ ಸಾಂಗಿಗೆ ಕುಣಿತಾ ಇದ್ಲು. ಅವಳಿಗೆ ತುಂಬ ಜಾಗ ಇದ್ದಿದ್ರೆ ಚೆನ್ನಾಗಿ ಕುಣಿತಾ ಇದ್ಲು ಅನಿಸುತ್ತೆ. ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ಲು ಮಾತ್ರ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ, ನಿಜವಾಗ್ಲೂ ಅವಳ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಕ್ಯೂಟಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾಳೆ ಆಯಿತಾ. ಸಖತ್ ಇಷ್ಟ ಆಯಿತು ನೋಡಿ. ಅಲ್ಲಿ ಎಷ್ಟು ಇದು ಮಾಡಿದ್ರೂ ಇರೋರೆಲ್ಲ ಅವಳ ಮೇಲೆ ದೃಷ್ಟಿ ಇರುತ್ತೆ, ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ. ನಮಗಂತೂ ಸಖತ್ ಖುಷಿ ಆಯಿತು. ಅವಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಯಿತಾ. ಅವಳಿಗೆ ಇನ್ನೂ ಸ್ವಲ್ಪ ಜಾಗ ಇದ್ದಿದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು ಅನಿಸುತ್ತೆ. ಹಾಗೆಯೇ ವ್ಯಾನಲ್ಲಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ನನ್ನ ತಂಗಿ ಮತ್ತು ರಿಲೇಟಿವ್ಸು, ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ನಿಂತ್ಕೊಂಡಿದ್ರು. ಬಟ್ ನಂಗೆ ಡ್ಯಾನ್ಸ್ ಎಲ್ಲ ಮಾಡ್ಲಿಕ್ಕೆ ಬರಲ್ಲ. ಹಾಗೆಯೇ ನನ್ನ ಮಗ ಕೂಡ ನೋಡಿ, ನಾನು ನನ್ನ ಮಗ ಅಷ್ಟೇ ಹೊರಟಿದ್ದು. ಅಪ್ಪ ಬಂದಿರಲಿಲ್ಲ. ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಆಂಟಿದಿರು ಹಿಂಗೆ ಎಲ್ಲರೂ ಹೋಗಿದ್ವಿ, ನನ್ನ ತಂಗಿಯರು ಎಲ್ಲರೂ ಕೂಡ. ಹಾಗೆಯೇ ನೋಡಿ ಇಲ್ಲಿ ಬಸ್ಸಲ್ಲಿ ನನ್ನ ಮಗಳು ಅವ್ರ ಅಮ್ಮನ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ. ಹಾಗೆಯೇ ಇಷ್ಟು ಜನ ಒಂದು ಗಾಡೀಲಿ ಹೋಗಿದ್ವಿ, ಇನ್ನೂ ಸ್ವಲ್ಪ ಜನ ಟಿ ಗಾಡಿ ಮಾಡಿದರು, ಅದರಲ್ಲಿ ಬಂದಿದ್ವಿ. ನೋಡಿ ಮಕ್ಕಳೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿ ಖುಷಿಯಾಗಿದ್ದಾರೆ. ಡ್ಯಾನ್ಸ್ ಅಂದರೆ ಸಾಂಗ್ ಹಾಕಿದ್ರು, ನಿಮಗೆ ಗೊತ್ತಿರೋರುತ್ತಲ್ಲ, ವ್ಯಾನಲ್ಲಿ ಡಿ ಜೆ ಹಾಕಿದ್ರೆ ಕುಣಿಯುತ್ತಿರಬೇಕು ಅಂತ ಅನಿಸುತ್ತೆ, ಅದನ್ನೇ ಅವರು ಮಾಡ್ತಾಯಿದ್ರು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಹೋಗೋಷ್ಟರೊಳಗೆ ಟಿಫನ್ ಕೂಡ ಏನೂ ತಿಂದಿರಲಿಲ್ಲ. ನಾನು ಆಲ್ರೆಡಿ ಮನೇಲಿ ಪಲಾವ್ ಮಾಡ್ಕೊಂಡಿದ್ದೆ, ಒಂದು ಸ್ವಲ್ಪ ಪಾಪುಗೆ ಅಂತ ಹೇಳಿ ಬಾಕ್ಸಿಗೆ ಹಾಕ್ಕೊಂಡಿದ್ದೆ. ಮನೇಲಿ ಯಾರೂ ತಿನ್ನಲಿಕ್ಕೆ ಆಗಲಿಲ್ಲ, ಟೈಮ್ ಇರಲಿಲ್ಲ, ಬೇಗನೆ ತಿಂಡಿ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಅಷ್ಟರೊಳಗೆ ಮಂಡ್ಯ ಕೂಡ ರೀಚ್ ಆದ್ವಿ. ಅಷ್ಟರೊಳಗೆ ನನ್ನ ತಂಗಿಗೆಲ್ಲ ರೆಡಿ ಮಾಡಿ ಕೂರಿಸ್ಬಿಟ್ಟಿದ್ರು ಆಗಲೇ ಶಾಸ್ತ್ರಗಳನ್ನ ಮಾಡಲಿಕ್ಕೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳಿ. ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಡೆಕೋರೇಷನ್ ಮಾಡಿದ ರೀತಿ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ಆಯಿತಾ. ನಂಗೆ ಆ ಡೆಕೋರೇಷನ್ ನೋಡಿ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ನನ್ನ ತಂಗಿ ಕೂಡ ಅದೇ ಆ ಸ್ಯಾರಿನಲ್ಲೆಲ್ಲ ಲುಕ್ ವೈಸ್ ಆಗಿರ್ಬೋದು, ಅಲಂಕಾರ ಸಿಂಪಲ್ ಮೇಕಪ್ ಆದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು.
ನಾವು ಹೋದಾಗ ಆಲ್ರೆಡಿ ಎಲ್ಲ ಶಾಸ್ತ್ರಗಳು ಅರ್ಧ ಕಂಪ್ಲೀಟ್ ಆಗಿತ್ತು ಅಂದ್ಕೊಳ್ತೀನಿ. ಹಾಗೆಯೇ ಅವ್ರ ಯಜಮಾನರು ಹಣೆಗೆ ಸಿಂಧೂರ ಇಡೋದಾಗಿರ್ಬೋದು, ಹೂವು ಮುಡ್ಸೋದಾಗಿರ್ಬೋದು ಮಾಡ್ತಾಯಿದ್ರು. ಅವ್ರು ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ತಂಗಿಗೆ. ಇವಳು ನಮ್ಮ ಅಪ್ಪ ಇದ್ದಾರಲ್ಲ, ನಮ್ಮ ಅಪ್ಪನ ತಮ್ಮನ ಮಗಳು. ಹಾಗೆಯೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಒಬ್ಬರು ರಿಲೇಟಿವ್ನ ಹೇಗೆ ಟ್ರೀಟ್ ಮಾಡೋದು ಈ ಥರ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಆಯಿತಾ. ಹಾಗೆಯೇ ನಮ್ಮಮ್ಮ ನೋಡಿ ಬಳೆ ತೋರಿಸೋದಾಗಿರ್ಬೋದು, ಶಾಸ್ತ್ರಗಳನ್ನ ಮಾಡ್ತಾಯಿದ್ದಾರೆ. ಇವಾಗ ನಮ್ಮ ಕಡೆ ಮುತ್ತೈದೆಯರು ಒಂದು 5 ಜನ ಮಾಡಬೇಕು ಅಂತ ಹೇಳಿಬಿಟ್ಟು ಹುಡುಗಿ ಕಡೆಯವರು ಕೂಡ ಮಾಡ್ತಾಯಿದ್ದಾರೆ. ಸೀಮಂತ ಶಾಸ್ತ್ರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಡೆಕೋರೇಷನ್ ಅಂತೂ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು. ನಮ್ಮಮ್ಮ ಮತ್ತು ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಇವರೆಲ್ಲರೂ ಕೂಡ ಶಾಸ್ತ್ರನ ಮಾಡ್ತಾಯಿದ್ರು. ನಾವು ಲಾಸ್ಟಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಹಾಗೆಯೇ ವೀಡಿಯೋ ಮಾಡ್ಕೊತಾ ಇದ್ದೆ. ಹಾಗೆಯೇ ನಾನು ಮತ್ತು ನನ್ನ ತಂಗಿಯರೆಲ್ಲರೂ ಸೇರಿ ನಾವು ಕೂಡ ಕುಂಕುಮ ಇಡೋದಾಗಿರ್ಬೋದು, ನಾವು ಕೂಡ ಸಿಂಪಲಾಗಿ ಶಾಸ್ತ್ರಗಳನ್ನ ಮಾಡ್ತಾಯಿದ್ವಿ. ನಮ್ಮ ಕಡೆಯವರೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಕೂಡ ಮಾಡ್ತಾಯಿದ್ವಿ. ನನ್ನ ತಂಗಿ ಕೂಡ ಚಾನಲ್ ಮೋನೋ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಅಕ್ಕ ಅಂತ ಹೇಳ್ತಾಯಿದ್ಲು. ಸರಿಯಾಗಿ ನಾವು ಕಾಲೆಲ್ಲ ಮಾಡ್ತಿರ್ಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ಸರಿಯಾಗಿ ಕಾಲ್ ಮಾಡ್ತಿರ್ಲಿಲ್ಲ. ಅವಾಗವಾಗ ಅಷ್ಟೇ, ಯಾವಾಗಲಾದ್ರು ಟೈಮ್ ಸಿಕ್ಕಿದಾಗ ಅಷ್ಟೇ ಮಾಡ್ತಿದ್ವಿ. ಅಷ್ಟರೊಳಗೆ ಬೆಳಗ್ಗೆಯಿಂದ ಟಿಫನ್ ತಿಂದಿರಲಿಲ್ಲ. ಹಾಗಾಗಿ ನಾವೇ ಫಸ್ಟು ಊಟಕ್ಕೆ ಕೂರೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಕೂರೋಣ ಅಂತ ಬಂದ್ವಿ. ನನ್ನ ಮಗನಿಗೂ ಕೂಡ ಯಾಕೋ ಆಗ್ತಾನೆ ಇರಲಿಲ್ಲ. ದೂರದ ಪ್ರಯಾಣ ಆಗಿರೋದ್ರಿಂದ ಟಿಫನ್ ಬೇಗ ಮಾಡಿದರೆ ಸರಿಯಾಗ್ತಿತ್ತು. ಟಿಫನ್ ಕೂಡ ಮಾಡಿರಲಿಲ್ಲ. ಹಾಗೆಯೇ ಊಟ ಅಂತೂ ಸಖತ್ತಾಗಿತ್ತು ಆಯಿತಾ. ಇವ್ರ ಮನೆ ಯಾವುದೇ ಫಂಕ್ಷನ್ಗೆ ಹೋಗಲಿ ಅಷ್ಟು ಚೆನ್ನಾಗಿ ಅಡುಗೆನ ಮಾಡಿಸ್ತಾರೆ. ಅಡುಗೆ ವಿಷಯದಲ್ಲಂತೂ ನಿಜವಾಗ್ಲೂ, ಊಟದ ವಿಚಾರದಲ್ಲಿ ಅಂತ ಅಂದರೆ ಇವ್ರ ಮನೇಲಂತೂ ನಿಜವಾಗ್ಲೂ ಒಳ್ಳೆ ಕಡೆ ಭಟ್ರನ್ನ ಕರೆಯೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ನನಗಂತೂ ಊಟದ ವಿಷಯದಲ್ಲಿ ತುಂಬಾ ನಾನು ಇಷ್ಟಪಡ್ತೀನಿ ಆಯಿತಾ. ಈ ಥರ ಇದ್ದ ವಿಷಯದಲ್ಲಿ ಊಟದ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಮತ್ತು ನನ್ನ ತಂಗಿಗೆ ಚಂಪಾಕಲಿ ಇಷ್ಟ ಅಂತ ಹೇಳಿ ಅದನ್ನೇ ಮಾಡಿಸಿದ್ರು. ಸಖತ್ತಾಗಿತ್ತು ಊಟ ಅಂತೂ, ಹೇಳಷ್ಟು. ನನಗಂತೂ ನಿಜವಾಗ್ಲೂ ಬಾಳೆಹಣ್ಣಲ್ಲಿ ಏನೂ ಖಾಲಿ ಮಾಡದೆ ಅಂತೂ ಬರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ಊಟ ಎಲ್ಲ ಮುಗಿಸಿ ನಾವು ನಮ್ಮ ಅಕ್ಕ ಎಲ್ಲ ಬೆಂಗಳೂರಿಂದ ಬಂದಿದ್ದರು. ಅಕ್ಕನ ಮಗಳು ನೋಡಿ, ಅವಳು ಕೂಡ ಕಿತಾಪತಿ ಮಾಡ್ತಾಯಿದ್ದಾಳೆ. ಹಾಗೆಯೇ ಎಲ್ಲರೂ ಮೀಟಾದಾಗ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಹೋಗಬೇಕಾದ್ರೆ ತುಂಬ ಬೇಜಾರು ಕೂಡ ಆಗುತ್ತೆ. ನಾನೊಬ್ಬಳನ್ನೇ ಅವರು ಬಿಟ್ಟು ಹೋಗ್ಬೇಕಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡ್ರು. ಎಲ್ಲರ ಜೊತೇಲಿ ಬಂದ್ವಿ. ಆಮೇಲೆ ಹೋಗಬೇಕಾದ್ರೆ ಎಲ್ಲ ಮೈಸೂರು ಕಡೆ ಹೋಗಿಬಿಟ್ರು. ನಾನು ಡೈರೆಕ್ಟ್ ಅವ್ರ ಜೊತೆನೇ ವ್ಯಾನಲ್ಲಿ ಹಾಸನ ಕಡೆ ಬಂದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಫೋಟೋಸ್ ಎಲ್ಲ ಲಾಸ್ಟ್ ಎಂಡಲ್ಲಿ ತೊಗೊಂಡಿರೋಂಥ ಫೋಟೋಸು. ಬಾಯ್ ಎಲ್ರಿಗೂ.